ಈಗಾಗಲೇ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಮಾಡಿ ಅಂತ ಅನೇಕ ಶಾಸಕರು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಸಹಜವಾಗಿರುವಂಥದ್ದು. ಆದರೆ ಸಚಿವ ಮಲ್ಲಿಕಾರ್ಜುನ್ ಮಾತ್ರ ಮುಖ್ಯಮಂತ್ರಿಗಳತ್ತ ನಮ್ಮ ರಾಜೀನಾಮೆ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಒತ್ತಡ ಇದೆ, ವ್ಯಾಪಾರದ ಒತ್ತಡ ಇದೆ, ಕ್ಷೇತ್ರದ ಒತ್ತಡ ಇದೆ. ಈ ಎಲ್ಲ ಕಾರಣಗಳಿಗೋಸ್ಕರ ನನಗೆ ಸಚಿವ ಸ್ಥಾನ ಬೇಡ ಅನ್ನುವಂಥ ಪ್ರಪೋಸಲನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಂದಿಟ್ಟಿದ್ದಾರೆ, ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹಾಗಾದರೆ ಇದು ನಿಜವಾಗ್ಲೂ ಸತ್ಯನಾ ಅಂತ ನೋಡಿದಾಗ ರಾಜಕೀಯ ದಾಳ ಆಗಿದ್ದು ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ಈಗಾಗಲೇ ದಕ್ಷಿಣ ಕ್ಷೇತ್ರದಿಂದ, ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಈಗಾಗಲೇ ಮಲ್ಲಿಕಾರ್ಜುನ್ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಎಲ್ಲ ರೀತಿಯಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಆ ಭಾಗದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಡ ಕೂಡ ತುಂಬ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಟಿಕೆಟ್ ಫೈಟ್ ತುಂಬ ಜೋರಾಗಿ ನಡೀತಾ ಇದೆ. ಇದರ ಭಾಗವಾಗಿ ಒತ್ತಡದ ತಂತ್ರವಾಗಿ ಮಲ್ಲಿಕಾರ್ಜುನ್ ರಾಜೀನಾಮೆಯ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದರೆ ಡೀಟೇಲ್ಸ್ ಏನಿದೆ ನೋಡೋಣ ಬನ್ನಿ ಸ್ಟೋರಿ. ನಮಗೆ ಈ ಒಂದು ಭಾಗದಲ್ಲಿ ಅಹಿಂದ ವರ್ಗದವರಿಗೆ ಈ ಸರ್ತಿ ಟಿಕೆಟ್ ಕೊಟ್ಟು ಸಹಕರಿಸ್ರಿ. ಒಂದು ಒಳ್ಳೆ ಸೂಕ್ತವಾದಂಥ ಅಭ್ಯರ್ಥಿ ಯಾರಿರ್ತಾರೋ, ಎಲ್ಲ ಅಭ್ಯರ್ಥಿ ಯಾರಿದಾರೋ ಅವ್ರನ್ನ ನಾವು ನಿಲ್ಲಿಸಿ ಗೆಲ್ಸ್ಬೇಕಪ್ಪ. ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈ ಕ್ಷೇತ್ರ ರಚನೆಯಾದ ವರ್ಷದಿಂದಲೂ ಇಲ್ಲಿ ಗೆದ್ದಿರುವ ಏಕೈಕ ನಾಯಕ ಅಂದ್ರೆ ಅದು ಶಾಮನೂರು ಶಿವಶಂಕರಪ್ಪ. ಆದ್ರೀಗ ಶಾಮನೂರು ನಿಧನದಿಂದಾಗಿ ಕ್ಷೇತ್ರ ಖಾಲಿಯಾಗಿದೆ. ಖಾಲಿಯಾಗಿರುವ ಕ್ಷೇತ್ರದ ಟಿಕೆಟ್ಗಾಗಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿದೆ. ವಿಷಯ ಅಂದ್ರೆ ದಾವಣಗೆರೆಯಲ್ಲಿ ಮುಸ್ಲಿಮರ ಮತಗಳೇ ನಿರ್ಣಾಯಕ. ಸರಿಸುಮಾರು 80,000 ಮುಸ್ಲಿಂ ಸಮುದಾಯದ ಮತಗಳಿವೆ. ಹೀಗಾಗಿ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬರ್ ಮುಸ್ಲಿಮರಿಗೆ ಟಿಕೆಟ್ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಕೂಲಿ ಕೊಡಿ ಅಂತಿದ್ದಾರೆ. ಒಂದು ಹೆಜ್ಜೆ ಮುಂದಿಟ್ಟು ಅಬಿ ನಹಿ ತೋ ಕಬಿ ನಹಿ ಅನ್ನೋ ಅಸ್ತ್ರ ಹೂಡಿದ್ದಾರೆ. ನಮಗೆ ಈ ಒಂದು ಭಾಗದಲ್ಲಿ 80ರಿಂದ 85% ಅಹಿಂದ ವರ್ಗದವರು ಇರೋದ್ರಿಂದ ಅಹಿಂದ ವರ್ಗದವರಿಗೆ ಈ ಸರ್ತಿ ಟಿಕೆಟ್ ಕೊಟ್ಟು ಸಹಕರಿಸ್ರಿ. ನಾನು ಬೆಳಿಗ್ಗೆ ಹೇಳಿದ್ದು ಅಹಿಂದ ವರ್ಗದವರಿಗೆ, ಅದರಾಗೂ ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಿದ್ದೆ. ಇದರಿಂದ ಸಿಡಿದೆದ್ದಿರುವ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ರಾಜೀನಾಮೆಯ ಅಸ್ತ್ರ ಹೂಡಿದ್ದಾರೆ ಎನ್ನಲಾಗುತ್ತಿದೆ. ವ್ಯವಹಾರಿಕ ಒತ್ತಡ ಹಾಗೂ ಕ್ಷೇತ್ರದ ಕೆಲಸದ ಕಾರಣ ಕೊಟ್ಟು ಸಿಎಂ ಮುಂದೆ ರಾಜೀನಾಮೆ ಪ್ರಸ್ತಾಪ ಇಟ್ಟಿದ್ದಾರೆ. ದಾವಣಗೆರೆ ಉಪಚುನಾವಣೆಯ ಕಾರಣಕ್ಕೆ ತಮ್ಮ ಪುತ್ರನಿಗಾಗಿ ಟಿಕೆಟ್ ಕೇಳ್ತಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ದಕ್ಷಿಣದಾಗೂ ಎಲ್ಲರೂ ಹಬ್ಬ ಮಾಡ್ತಿದಾರ. ಈಗ ಹಬ್ಬ ಮುಗಿಲಿ ಅಂದ್ರು, ಅದಕ್ಕೆ ಹಬ್ಬ ಮುಗಿದ ಮ್ಯಾಗ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಒಂದು ಒಳ್ಳೆ ಸೂಕ್ತವಾದಂಥ ಅಭ್ಯರ್ಥಿ ಯಾರಿರ್ತಾರೋ, ಎಲ್ಲ ಅಭ್ಯರ್ಥಿ ಯಾರಿದಾರೋ ಅವ್ರನ್ನ ನಾವು ನಿಲ್ಲಿಸಿ ಗೆಲ್ಸ್ಬೇಕಪ್ಪ. ಇಷ್ಟು ಮಾತ್ರವಲ್ಲ, ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನದ ಪ್ರಸ್ತಾಪವೂ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಅಬ್ದುಲ್ ಜಬ್ಬರ್ ಆಪ್ತ ಮೊಹಮ್ಮದ್ ಸಿರಾಜ್ ವಕ್ಫ್ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರ ಅಧಿಕಾರಾವಧಿ ಶೀಘ್ರದಲ್ಲೇ ಮುಗಿತಾ ಇದೆ. ಹೀಗಾಗಿ ಸಚಿವ ಜಮೀರ್ ಅಹಮದ್ ಮೂಲಕ ಸಿಎಂ ಮೇಲೆ ಒತ್ತಡ ತರಲು ಅಬ್ದುಲ್ ಜಬ್ಬರ್ ಮುಂದಾಗಿದ್ದಾರೆ. ಮತ್ತೊಮ್ಮೆ ಆಪ್ತನಿಗೆ ಪಟ್ಟ ಕಟ್ಟಲು ಪ್ಲಾನ್ ಹಾಕಿದ್ದಾರಂತೆ. ಇದೇ ಕಾರಣಕ್ಕೆ ಎಸ್ಎಸ್ ಮಲ್ಲಿಕಾರ್ಜುನ್ ಬೇಸರಗೊಂಡಿದ್ದಾರೆ. ರಾಜೀನಾಮೆ ಅಸ್ತ್ರ ಹೂಡಿದ್ದಾರೆ ಅಂತಿವೆ ಮೂಲಗಳು. ಸದ್ಯ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅಮೆರಿಕದ ಕೊಲಂಬಿಯಾದಲ್ಲಿದ್ದಾರೆ. ಇದೇ ಭಾನುವಾರ ರಾತ್ರಿ ದಾವಣಗೆರೆಗೆ ವಾಪಸ್ಸಾಗಲಿದ್ದಾರೆ. ಆ ಬಳಿಕವೇ ರಾಜೀನಾಮೆ ಪ್ರಸ್ತಾಪಕ್ಕೆ ಕಾರಣವೇನು ಅನ್ನೋ ಸತ್ಯ ಹೊರಬರಬೇಕಾಗಿದೆ. ಬೆಂಗಳೂರಿನಿಂದ ಪ್ರಮೋದ್ ಜೊತೆ ಬಸವರಾಜ್ ದೊಡ್ಡಮನಿ, ಟಿವಿ9 ದಾವಣಗೆರೆ.